ಅಲ್ಲಿ ನೋಡಿ ಗೈಸ್, ರಾಣಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು. ರಾಣಿ ನೋಡಿ ಗೈಸ್, ಬಂದ್ಬಿಟ್ಲು ಕರೆದಿದ ತಕ್ಷಣನೇ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಭೈರವಾಗ ಒಂಥರ ಅಲಾರಾಮ್ ಥರ ಆಗ್ಬಿಟ್ಟಿದೆ ನನಗೆ. ಸೊ ಪ್ರತಿದಿನ 5:30ಗೆ ಎದ್ದೊಳಿಸ್ಬಿಡ್ತಾನೆ ನನ್ನನ್ನು. ಸೊ ಇವತ್ತು ಕೂಡ 5:30ಯಿಂದ ಸ್ಟಾರ್ಟ್ ಮಾಡಿದ್ದಾನೆ ಎದ್ದೊಳ್ಸೋಕ್ಕೆ. ಬಂದು ಗೀಚ್ತಾ ಇರ್ತಾನೆ. ಒಂಥರ ಭೈರವ ಅಲಾರಾಮ್ ನನಗೆ, ವೇಕಪ್ ಅಲಾರಾಮು. ಸೊ ಅವನನ್ನು ವಾಶ್ರೂಮ್ ಕರ್ಕೊಂಬಂದಿದ್ದೆ. ನಿನ್ನೆ ಯಾರೋ ಕಾಮೆಂಟ್ ಮಾಡಿದ್ದಾರೆ ಗೈಸ್, ಅವನನ್ನು ಕಟ್ಟಾಕೋದು ಡಿಸಿಪ್ಲಿನ್ ಅಲ್ವಂತೆ. ಅವನು ಟ್ರಾವೆಲಿಂಗ್ ಮಾಡ್ತಾ ಇರ್ತಾನೆ, ಎಲ್ಲೆಲ್ಲಿ ಹೋಗ್ತಾ ಇರ್ತಾನೆ ಅವ್ನಿಗೆ ಗೊತ್ತಾಗಲ್ಲ. ಸೊ ಆ ಕಾರಣದಿಂದ ನಿಮ್ಮ ಮನೆಯಲ್ಲೇನೋ ಮನೆ ಒಳಗಡೆನೇ ಇರ್ತಾರೆ. ಸೊ ಇವನು ಔಟ್ಸೈಡೆಲ್ಲ ಸುತ್ತಾ ಇರ್ತಾನೆ. ಸೊ ಆ ಕಾರಣದಿಂದ ಇವ್ನು ಕಟ್ಟಾಕಲೇಬೇಕು. ನೋಡಿ ಬಿಡ್ತೀನಿ, ಓಡೋಗ್ತಾನೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್. ಬೇರೆ ನಾಯಿಗಳು ಕಚ್ಚಿಬಿಡ್ತವೆ. ಸೊ ಅವನಿಗೆ ಗೊತ್ತಾಗಲ್ಲ ಪರ್ತಾಕೋದು ಅವ್ನಿಗೆ ಟಾರ್ಚರ್ ಅಂತೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಆ್ಯಕ್ಟಿವ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಕಟ್ಟಾಕೋದು ಟಾರ್ಚರ್ಗೆಲ್ಲ, ಅದರಿಂದ ಬೇರೆ ನಾಯಿಗಳು ಕಚ್ಚಿ ರೇಬಿಸ್ ಅಟ್ಯಾಕ್ ಆಗ್ತದೆ. ಅಲ್ಲ ಗುರು, ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು, ನಮ್ಮ ಮನೆಯಲ್ಲಿ ಅಷ್ಟು ಡಾಗ್ಸ್ ಇದೆ, ಇಷ್ಟು ಡಾಗ್ಸ್ ಇದೆ, ನಾವೆಲ್ಲನೂ ಬಿಟ್ಬಿಡ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ನೋಡಿ, ನಾನು ಟ್ರಾವೆಲಿಂಗ್ ಮಾಡ್ತಾಯಿರ್ತೀನಿ, ಅವನು ನನ್ನ ಜೊತೆ ಟ್ರಾವೆಲಿಂಗಲ್ಲಿ ಇರ್ತಾನೆ. ಅವನಿಗೆ ಬೇರೆ ಬೇರೆ ಜಾಗಗಳಲ್ಲಿ ಅವನಿಗೆ ಅಲ್ಲಿ ಮ್ಯಾಪಿಂಗ್ ಗೊತ್ತಾಗಲ್ಲ. ಅಂದರೆ ಇದು ನಮ್ಮನೆ ಅಂತ ಗುರ್ಸೋಕ್ಕೆ ಗೊತ್ತಾಗಲ್ಲ, ಯಾಕಂತ ಇದ್ದರೆ ಹೊಸ ಪ್ಲೇಸ್ಗಳು. ಸೊ ಅದಕ್ಕೋಸ್ಕರ ಕಟ್ಟಾಕೋದು. ಇವಾಗ ಬಂದಿರೋ ಮನೆ ಕೂಡ ಅವ್ನಿಗೆ ಹೊಸದು, ಆ ಕಾರಣದಿಂದ ಅವ್ನಿಗೆ ಗೊತ್ತಿಲ್ಲ. ಸೊ ಆ ಕಾರಣದಿಂದ ನಾನು ಕಟ್ಟಾಕೋದು. ಬಿಟ್ಟರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗ್ಬಿಡ್ತಾನೆ ಅವನು. ಎಲ್ಲ ಸುತ್ಕೊಂಡು ಮತ್ತೆ ಬರಲ್ಲ, ಅವನಿಗೆ ಗೊತ್ತಿಲ್ಲ ಮತ್ತೆ ಬರೋಕ್ಕೆ. ಸೊ ಆ ಕಾರಣದಿಂದ ಅವ್ನು ಕಟ್ಟಾಕೋದು. ಸೊ ಅವನಿಗೆ ಫ್ರೀಡಮ್ ಅಂತೀನಿ ಏನಿಲ್ಲ ಗೈಸ್, ಫುಲ್ ಫ್ರೀಡಮ್ ಅವನಿಗೆ. ಸೊ ವಾಶ್ರೂಮ್ ಕರ್ಕೊಂಬರ್ತೀನಿ, ಒಳ್ಳೆ ಪ್ಲೇಸ್ಗಳು ತೋರಿಸ್ತೀನಿ. ಸೊ ನೀವು ಯಾವತ್ತೂ ಆ ಥರ ಯೋಚನೆ ಮಾಡಬೇಡಿ. ಯಾರು ಅಲ್ಲ ಗುರು, ಬಿಡೋದಲ್ಲ ಗುರು ಇಂಪಾರ್ಟೆಂಟು. ಸೊ ಬಿಡ್ತೀನಿ, ಸೊ ಬೇರೆ ಡಾಗ್ಸು ಬಂದು ಕಚ್ತವೆ. ಅವಾಗ ಏನಾಗುತ್ತೆ ಗೊತ್ತಾ, ಅಲ್ಲಿ ಆ ಡಾಗಲ್ಲಿ ಇರ್ತಕ್ಕಂಥ ವೈರಸಸ್ ಎಲ್ಲ ಅಟ್ಯಾಕ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ಡಾಗು ಇನ್ನೊಂದು ಡಾಗ್ ಕಚ್ಚಿದ ತಕ್ಷಣ ಏನಾಗುತ್ತೆ ಗೊತ್ತಾ, ಅದರಲ್ಲಿ ಏನಾದರೂ ರೇಬೀಸ್ ಏನಾದರೂ ಇದ್ದರೆ ಅಟ್ಯಾಕ್ ಆಗಿಬಿಡ್ತಾರೆ ರೇಬೀಸು. ಸೊ ಅವನಿಗೆ ಫ್ರೀಡಮ್ ಅಂತೇನಿಲ್ಲ ಗುರು, ಫುಲ್ ಓಪನ್ ಮಾಡಿಬಿಟ್ಬಿಡ್ತೀನಿ. ಎಲ್ಲಾದರೂ ಫೀಲ್ಡ್ ಹತ್ರ ಹೋಗ್ತೀವಿ, ಫೀಲ್ಡಲ್ಲಿ ಫುಲ್ ಓಪನ್ ಮಾಡಿಬಿಟ್ಬಿಡ್ತೀವಿ. ಅದೇ ಥರ ಮನೆ ಒಳಗಡೆ ಕೂಡ ಫುಲ್ ಕಂಪ್ಲೀಟ್ ಫ್ರೀ ಆಗಿರ್ತಾನೆ ಅವನು. ಸೊ ಆ ಥರ ಏನಿಲ್ಲ, ಅವ್ನು ನನ್ನ ಜೊತೆ ಇರೋದೇ ಅವನು ಫ್ರೀಡಮು. ಎಷ್ಟೊಂದು ಫ್ರೀಡಮ್ ಗೊತ್ತಾ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ ಗೊತ್ತಾ. ಸೊ ನೀವು ಆ ಥರ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನನಗೆ ಕಾಮೆಂಟ್ಗಳಿಗೆ ರಿಯಾಕ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಇಷ್ಟ ಆಗಲ್ಲ. ಸೊ ನಮ್ಮ ಫಾಲೋವರ್ಸು ನಮ್ಮ ವೀಡಿಯೋನ ಇಷ್ಟೊತ್ತು ನೋಡ್ತಾರೆ. ಸೊ ಅಂತೇಳ್ಬಿಟ್ಟು ನಾನು ಕಾಮೆಂಟ್ ರಿಪ್ಲೈ ಮಾಡೋದು ಇಷ್ಟ ಆಗಲ್ಲ. ಸೊ ಈ ಕಾಮೆಂಟನ್ನು ಸ್ವಲ್ಪ ಹಾರ್ಟ್ ಟಚ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ರಿಪ್ಲೈ ಮಾಡಿದೆ. ಏನಾದರೂ ನೋವಾಗಿದ್ರೆ ಕ್ಷಮಿಸ್ಬಿಡಿ ನನ್ನನ್ನು. ಸೊ ಭೈರವ ನನ್ನ ಜೊತೆ ಇದ್ದಾನೆ. ಸೊ ಅವನನ್ನು ನಾನು ಡಿಸಿಪ್ಲಿನಾಗಿ ನೋಡ್ಕೊತೀನಿ ಗೈಸ್. ನನಗೆ ಅವನನ್ನು ಡಿಸಿಪ್ಲಿನಾಗಿ ನೋಡ್ಕೊಳ್ಳೋದೇ ಇಷ್ಟ ತುಂಬ. ಸೊ ಅವನ ಹೆಲ್ತ್ ನನಗೆ ಇಂಪಾರ್ಟೆಂಟು. ಸೊ ನೀವೇನಾದರೂ ಕಮೆಂಟ್ ಮಾಡ್ಕೊಳ್ಳಿ, ಅವನನ್ನು ಒಂದು ಡಿಸಿಪ್ಲಿನಾಗೇ ನೋಡ್ಕೊತೀನಿ. ಅವ್ನ ಲೈಫ್ ಎಷ್ಟಿದೆಯೋ ಅಷ್ಟು ದಿನಾನು ಒಂದು ಡಿಸಿಪ್ಲಿನಾಗೇ ನೋಡ್ಕೊತೀನಿ ನಾನು. ಸೊ ಅಷ್ಟೇ. ಏನು ಬೇರೆ ಹೋಗೋಣವಾ? ಸೊ ಗೈಸ್, ಬೆಳಗ್ಗೆನೇ ಭೈರವನೇ ಎದ್ದೊಳಿಸ್ಬಿಟ್ಟದೆ ನನ್ನ. ಸೊ ಇವತ್ತೆಲ್ಲಾದರೂ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬರೀ ಈ ವಿಡಿಯೋ ತೋರಿಸ್ತಾ ಇದ್ದಿಲ್ಲ ನೀನು ಅಂತ ಸುಮಾರು ಜನ ಅಂದ್ಕೊಂಡಿರ್ತೀರ ಪ್ರತಿದಿನ. ಸೊ ಗೈಸ್, ಆ ಕಾರಣದಿಂದನೇ ಇವತ್ತು ನಾವು ಭೈರವ ಜೊತೆ ನಾವು ಔಟ್ಸೈಡ್ ಹೋಗ್ತಾಯಿದ್ದೀವಿ. ಎಲ್ಲಿಗ? ನೀನು ಭೈರವ್? ಸೊ ಅವ್ನು ಕೇಳ್ತಾನೆ ಎಲ್ಲಿಗೆ ಹೋಗ್ತಾಯಿದ್ದೀವೋ ಅಂತ ಹೇಳ್ಬಿಟ್ಟು. ಸೊ ಸಿಟಿಗಾದರೆ ಹೋಗ್ತಾಯಿದ್ದೀವಿ ನಾವು ಇವತ್ತು. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವತ್ತು ಭೈರವನ್ ಕರ್ಕೊಂಡು ಔಟ್ಸೈಡ್ ಆದರೆ ಹೋಗ್ತಾಯಿದ್ದೀನಿ. ಸೊ ನಮ್ಗೆ ಗೊತ್ತಿರೋ ಒಬ್ಬರನ್ನ ಮೀಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅವನಿಗೂ ಸುತ್ತಿದ್ದಂಗೆ ಇರ್ತದೆ. ಸೊ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸಿಟಿಗಾದರೆ ಹೋಗ್ತಾಯಿದ್ದೀವಿ ಇವಾಗ ನಾವು. ಸೊ ಎಲ್ಲಿ ಹೋಗ್ತಾಯಿದ್ದೀವಿ ಏನಂತ ಹೇಳ್ಬಿಟ್ರೆ ನಿಮ್ಗೆ ಅಪ್ಡೇಟ್ಸ್ ಆದರೆ ಯೂಟ್ಯೂಬಲ್ಲಿ ಕೊಡ್ತಾ ಇರ್ತೀನಿ ಶಾರ್ಟ್ಸ್ ಮುಖಾಂತರ. ಸೊ ನೋಡ್ತಾಯಿರಿ.
ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವಾಗ ಫೂಟೇಜ್ ಯಾವ ಥರ ಬರ್ತದೆ ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕ್ಯಾಮ್ರಾ ಹ್ಯಾಂಗರ್ನ ಅಂದರೆ ಫಿಟ್ ಮಾಡಿಸಿದ್ವಿ, ಅಂದರೆ ಮೋಟೋ ವ್ಲಾಗಿಂಗ್ದು. ಸೊ ಅದಕ್ಕೋಸ್ಕರ ಈ ಥರ ಬರ್ತಾ ಇರೋದು ಕ್ಲಾರಿಟಿ. ಸೊ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸುಮಾರು ದಿನದಿಂದ ಇದು ಫಿಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ನನ್ನ ಹತ್ರ ಇಟ್ಕೊಂಡಿದ್ದೆ ಅದನ್ನು, ಬಟ್ ಫಿಟ್ ಮಾಡ್ಸೋಕ್ಕೆ ಎಲ್ಲೂ ಟೈಮ್ ಸಿಕ್ಕಿಲ್ಲ ನನಗೆ. ಸೊ ಇವಾಗ ಫಿಟ್ ಮಾಡಿಸಿದ್ದೀನಿ. ಸೊ ಯಾವ ಥರ ಫೂಟೇಜ್ ಇದೆ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಗೈಸ್ ಯಾವ ಥರ ಇದೆಯೋ ಕ್ಲೈಮೇಟು. ಆಫ್ ರೆಕಾರ್ಡಿಂಗ್ ನಮ್ಮ ಕ್ಯಾಮ್ರಾ ಬಂದುಬಿಟ್ಟು ವಾಯ್ಸ್ ಕೂಡ ಗೊತ್ತಾಗ್ತದೆ ಅದಕ್ಕೆ. ಸ್ಟಾಪ್ ರೆಕಾರ್ಡಿಂಗ್ ಅಂದರೆ ಸ್ಟಾಪ್ ಆಗಿಬಿಡ್ತದೆ, ಸ್ಟಾರ್ಟ್ ರೆಕಾರ್ಡಿಂಗ್ ಅಂದರೆ ಸ್ಟಾರ್ಟ್ ಆಗಿಬಿಡ್ತದೆ. ಇವಾಗ ಸೊ ಈ DJ ಅವರು ಒಳ್ಳೆ ಇನೋವೇಷನ್ ಮಾಡ್ತಾರೆ ಅಂತ ಹೇಳಬೇಕು ಕ್ಯಾಮ್ರಾದಲ್ಲಿ. ಸೊ ಗುರು ಎಷ್ಟೊಂದು ಫ್ಯೂಚರಿಸ್ಟಿಕ್ ಆಗಿದೆ ಅಂತ ಹೇಳಿದ್ರೆ ಕ್ಯಾಮ್ರಾ. ನಾನು ಹೇಳೋ ವಾಯ್ಸ್ ಕೂಡ ಗೊತ್ತಾಗ್ತದೆ ಅದಕ್ಕೆ, ವಾಯ್ಸ್ ಕಂಟ್ರೋಲ್ ಕೂಡ ಅರ್ಥ ಮಾಡ್ಕೊತದೆ. ಇವಾಗ ನನ್ನ ಮೈಕಲ್ಲಿ ಸ್ಟಾಪ್ ಅಂತ ಹೇಳಿದ್ರೆ ಸ್ಟಾಪ್ ಆಗಿಬಿಡ್ತದೆ, ಮತ್ತು ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಅಷ್ಟೊಂದು ಫ್ಯೂಚರ್ಸ್ ತೊಗೊಂಬಂದಿದ್ದಾರೆ ಗೈಸ್ ಈ ಕ್ಯಾಮ್ರಾಗಳಲ್ಲಿ. ಫೂಟೇಜ್ ಅಂದರೆ ತುಂಬ ಚೆನ್ನಾಗಿ ಬರ್ತದೆ. ಸೊ ನೀವು ಕೂಡ ವ್ಲಾಗಿಂಗ್ ಏನಾದ್ರು ತೊಗೊಳ್ಳಂಗಿದ್ರೆ, ವ್ಲಾಗಿಂಗ್ ಕ್ಯಾಮ್ರಾಸ್ ತೊಗೊಳ್ಳಂಗಿದ್ದಿದ್ರೆ ಒಂದು ಗೋಪ್ರೋಕ್ಕೆಲ್ಲ ಹೋಗ್ಬಿಡಿ, ತೊಗೊಂಡ್ರೆ DJ ತೊಗೊಳ್ಳಿ, ಚೆನ್ನಾಗಿದೆ. ಈ ಜನರನ್ನ ಎಷ್ಟು ಸಾಯಿಸ್ತಾ ಇದೆ ಅಂತ ಹೇಳಿದ್ರೆ, ಸುಮಾರು ಜನ ಹೇಳ್ತಾಯಿದ್ರು ಮೊದಲೇ ಯೂಸ್ ಮಾಡಿಬಿಡಿ ತುಂಬ ತೊಂದರೆಗಳಾಗ್ತವೆ ಅಂತ ಹೇಳ್ಬಿಟ್ಟು. ಸೊ ಒಂದು ನಾರ್ತಲ್ಲಿ ಒಂದು ಹುಡುಗಿ ಬಂದುಬಿಟ್ಟು ಜಮಿನಿಯಲ್ಲಿ ಒಂದು ಪ್ರಾಂಪ್ಟನ್ನು ಕೊಟ್ಬಿಟ್ಟು ಒಂದು ಫೋಟೋನ ತಗೊತಾಳೆ, ಪ್ರಾಂಪ್ಟ್ ಕೊಟ್ಬಿಟ್ಟು. ಅದು ಏನಾಗತ್ತಂತ ಹೇಳಿದ್ರೆ, ಅವಳು ಒಂದು ಹಿಸ್ಟ್ರಿಗೆ ಹೋಗ್ಬಿಟ್ಟು ಅವಳ ಅಕೌಂಟ್ಗಳಿಗೆ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿ, ಇಲ್ಲೊಂದು ಡಾಟ್ ಇರ್ತದೆ, ಆ ಡಾಟನ್ನು ಅದು ಕರೆಕ್ಟಾಗಿ ಗಮನಿಸ್ಬಿಟ್ಟು ಮತ್ತೆ ಒಂದು ಫೋಟೋ ರೆಡಿ ಮಾಡಿ ಆ ಡಾಟನ್ನು ಅಲ್ಲಿ ಇಟ್ಟಿದ್ದೆ. ಬಂದುಬಿಟ್ಟು ಅದು ಡಾಟಲ್ಲಿ ಇಟ್ಟಿದೆ ಅದು. ಸೊ ಅಂದರೆ ಎಷ್ಟೊಂದು ಬೆಳೆದು ಬಿಟ್ಟಿದೆ ಅಂದರೆ ಆ ಥರ ನೀವು ಪ್ರೈವೇಸಿ ಹಾಳಾಗ್ಬಿಡ್ತದೆ ಇಂದ. ಅಂದರೆ ಏನು ಗೊತ್ತಾ, ಹೇಳ್ತದೆ ಅವರೇ. ಇವಾಗ ChatGPT ಜಮಿನಿ ಅವರೇ ಹೇಳ್ತಾರೆ, ಜಮಿನಿ ಅವರೇ ಹೇಳ್ತಾರೆ ನಮ್ಮದು ಅಷ್ಟೊಂದು ಸೇಫ್ ಅಲ್ಲ, ನೀವು ಮಾಡ್ತಕ್ಕಂಥ ಫೋಟೋಗಳೆಲ್ಲ ನಾವು ಬೇರೆದಕ್ಕೆ ಕೂಡ ಯೂಸ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರೇ. ಸೊ ಆ ಕಾರಣದಿಂದ ಆದಷ್ಟು ಹುಷಾರಾಗಿರಿ ಈ ಗಳಿಂದ. ಈ AI ಬಂದುಬಿಟ್ಟು ನಮ್ಮ ಮನುಷ್ಯರನ್ನು ಹಂತ ಮಾಡೋಕ್ಕೆ ಕೂಡ ಒಂದು ಕಾರಣ ಆಗ್ತದೆ, ನೋಡ್ಕೊಳ್ಳಿ ಫ್ಯೂಚರಲ್ಲಿ. ನೋಡಿ ಗೈಸ್, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದೊಮ್ಸಂದ್ರ ಸರ್ಕಲ್ ಬಿಟ್ಟು ಮುಂದಕ್ಕೆ ಬಂದಿದ್ದೀನಿ ನಾನು. ಸೊ ಇಲ್ಲೇ ಹತ್ರನೇ ಇನ್ನೊಂದು 5 ಕಿಲೋಮೀಟ್ರ್ ಆದರೆ ಇದೆ. ಸೊ ನಮ್ಮ ಜೊತೆ ಭೈರವಗನಾದರೆ ಇದ್ದಾನೆ. ನೋಡಿ ಗೈಸ್, ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ ನೇಚರು. ನೋಡಿ ಗೈಸ್, ಇವಾಗ ನಾವು ಬಂದುಬಿಟ್ಟು ಮುತ್ತನಲ್ಲೂರು ಕ್ರಾಸ್ ಹತ್ರ ಆದರೆ ಇದ್ದೀವಿ. ಸೊ ಏನು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಗೈಸ್ ಇಲ್ಲೆಲ್ಲ ಜಾಗ. ಮೊದಲು ಒಂದು ಬಾರಿ ಬರ್ತಾಯಿದ್ದೆ ನಾನು. ಸೊ ಇಲ್ಲೂ ಅಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಸೊ ಇವಾಗ ನೋಡಿದ್ರೆ ಎಲ್ಲ ಕನ್ಸ್ಟ್ರಕ್ಷನ್ ಆಗಿಬಿಟ್ಟಿದೆ, ಬಿಲ್ಡಿಂಗ್ಗಳೆಲ್ಲ. ಸೊ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ದು, ನಮ್ಗೆ ಗೊತ್ತಿರೋರು ಇದ್ದರು. ಸೊ ಅವ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ತುಂಬ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಗೈಸ್ ಈ ಏರಿಯಾ ಪೂರ್ತಿ. ಬಂದುಬಿಟ್ಟು ನಾವು ಇದೇ ಗೇಟ್ ಅವ್ರದ್ದು. ಸುಮಾರು ಒಂದು 30 ಕಿಲೋಮೀಟ್ರ್ ಆದರೆ ಟ್ರಾವೆಲ್ ಮಾಡಿಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ಜೊತೆ ಭೈರವಗನ್ ಕೂಡ ಇದ್ದಾನೆ. ಸೊ ನೋಡಿ ಗೈಸ್, ನೇಚರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಮೊದಲು ಏನು ಡೆವಲಪ್ಮೆಂಟ್ ಆಗಿಲ್ಲ ಗೈಸ್ ಇಲ್ಲಿ. ಸೊ ನೋಡಿ ಇವಾಗ ಯಾವ ಥರ ಬಿಲ್ಡಿಂಗ್ಸು ಎಷ್ಟು ದೊಡ್ಡದಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಬಿಲ್ಡಿಂಗ್ಸ್ ಎಷ್ಟೆಷ್ಟು ದೊಡ್ಡದು ಹೈಟ್ಗೆ ಎದ್ದೊಲಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. 2 ವರ್ಷ ಆಗಿತ್ತು ಇಲ್ಲಿಗೆ ಬಂದು ನಾನು. ಸೊ 2 ವರ್ಷದಲ್ಲಿ ಯಾವ ಥರ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಆಗಿಬಿಟ್ಟಿದೆ ನೋಡಿ. ಸೊ ಎಷ್ಟೆಷ್ಟು ಹೈಟ್ಗೆ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ಅಪಾರ್ಟ್ಮೆಂಟಲ್ಲಿ ಬಂದುಬಿಟ್ಟು ಒಂದು ಮನೆ 80 ಲ್ಯಾಕ್ಸ್ ಅಂತೆ, ಅಂದರೆ ಸಿಂಗಲ್ ಬೆಡ್ರೂಮ್ ಅಂತೆ. ಸೊ ನೋಡಿದ್ರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಎಷ್ಟೊಂದು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಅಂತ. ಅಲ್ಲ, ನನಗೊಂದು ಅರ್ಥ ಆಗಲ್ಲ, ಏನಾದರೂ ಪ್ರಾಬ್ಲಮ್ ಆದರೆ ಏನು ಗುರು ಮಾಡೋದು ಅಷ್ಟೆಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ. ಬಟ್ ಅದೇ ಹೊಸದು ನೋಡಿ ತೊಗೋಬೇಕು ಯಾವ ಥರ ಇದೆ, ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಬಟ್ 80 ಲ್ಯಾಕ್ಸ್ ಅಂದರೆ ಹೆಂಗೆ ಗುರು, ನೋಡಿ ಎಷ್ಟೊಂದು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಎಷ್ಟೆಷ್ಟು ಬೇಗ ಇದು ಮಾಡಿಬಿಡ್ತಾರೆ. ಏನು ಗೊತ್ತಾ, ಇವರು ಕಟ್ಟೋರು ಕಟ್ಬಿಡ್ತಾರೆ, ಆ ಸೇಲಿಂಗ್ ಮಾಡೋದೇನು ಮಾಡಿಬಿಡ್ತಾರೆ.
ಸಪೋಸ್ ಏನಾದರೂ ಪ್ರಾಬ್ಲಮ್ ಬಂದರೆ ಆಮೇಲೆ ನಾವು ಮನೆ ತೊಗೊಂಡ್ಬಿಟ್ಮೇಲೆ ಪ್ರಾಬ್ಲಮ್ ಆಗ್ತದೆ. ಫಸ್ಟು ಎಲ್ಲ ತಿಳ್ಕೊಂಡು ಮಾಡಿ. ಸೊ ಈ ಬಿಲ್ಡಿಂಗಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಏನೋ ಏರ್ ಕ್ರ್ಯಾಕ್ ಏನೋ ಬಂದಿತ್ತಂತೆ, ಸಮಥಿಂಗ್ ಯಾರೋ ಹೇಳಿದೆ ನನಗೆ. ಸೊ ಆ ಥರ ಏನಪ್ಪ ಅಂತ ಹೇಳಿದ್ರೆ, ನೀವು ಒಂದು ಮನೆ ತಗೊಳ್ಳೋಕ್ಕಂತ ಮೊದಲು ಆ ಮನೆ ಕರೆಕ್ಟಾಗಿ ಚೆಕ್ ಮಾಡಿ, ಎಷ್ಟು ವರ್ಷಗಳ ಸ್ವಲ್ಪ ಹಳೇದಾಗಿರಬೇಕು, 1 ವರ್ಷ 2 ವರ್ಷ ಕಟ್ಟಿ 1 ವರ್ಷ 2 ವರ್ಷ ಆಗಿರಬೇಕು. ಅದಾಗಿದ ತಕ್ಷಣ ಎಲ್ಲ ಚೆಕ್ ಮಾಡಿಕೊಂಡು ನೀವು ತಗೊಳ್ಳಿ. ಬಟ್ 80 lakhs ಅಂದರೆ ತುಂಬ ಕಾಸ್ಟ್ ಗುರು. ಇಲ್ಲಿ ಗುಂಜೂರಲ್ಲೇ ಬಂದುಬಿಡ್ತದೆ ನಿಮಗೆ, ಒಂದು 40 lakhsಗೆ ಬಂದುಬಿಡ್ತದೆ. 40-45 lakhsಗೆ ಒಂದು 1 BHK ಬಂದುಬಿಡ್ತದೆ ಮನೆ. ಸೊ ಇಲ್ಲೇ 80 lakhs ಅಂತೆ. ನಾನು ಬಂದುಬಿಟ್ಟು ಇವಾಗ ಮುತ್ತನಲ್ಲೂರು ಸರ್ಕಲ್ ಇಂದ ಒಳಗಡೆಗೆ ಬಂದಿದ್ದೀನಿ. ಮುತ್ತನಲ್ಲೂರು ಸರ್ಕಲಿಂದ ಒಳಗಡೆಗೆ ಬಂದುಬಿಟ್ಟಿದ್ದೀನಿ. ಸೊ ನೋಡಿದ್ರಲ್ವಾ, ಇದು ಬಂದುಬಿಟ್ಟು ಸಮಥಿಂಗ್ ಯಾರ್ದು ಅಂತ ಗೊತ್ತಿಲ್ಲ, ನಾನು ಹೆಸರುಗಳೆಲ್ಲ ಹೇಳಲ್ಲ. ಸೊ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ನೋಡಿ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಸೊ 2-3 ಹತ್ರ ವಿಚಾರ ಮಾಡಿ ತಗೊಳ್ಳಿ. ಸೊ ದುಡ್ಡು ಯಾರಿಗೂ ಫ್ರೀಯಾಗಿ ಬರೋಲ್ಲ. ಸೊ ಈ ಜಾಗ ಎಲ್ಲ ನಮ್ಗೆ ಗೊತ್ತಿರೋವ್ರದ್ದು. ಸೊ ಅಂದರೆ ನಮ್ಮ ಸ್ನೇಹಿತರದ್ದು ಜಾಗ ಎಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪೂರ್ತಿ. ಸೊ ಇವ್ರದ್ದು ಕೂಡ ತುಂಬ ಬಿಲ್ಡಿಂಗ್ಸ್ ಅದ್ರ ಕಟ್ಟಿದ್ದಾರೆ. ಮುಂದೆ ಇರೋದೆಲ್ಲ ಇವ್ರದ್ದೇ ಆ ಬಿಲ್ಡಿಂಗ್ಸ್ ಎಲ್ಲ. ಸೊ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆಳಗಡೆಯಿಂದ. ಸೊ ಕನ್ಸ್ಟ್ರಕ್ಷನ್ ಆದರೆ ಮಾಡ್ತಾಯಿದ್ದಾರೆ. ಸೊ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ನೇಚರ್ ಸಕ್ಕತ್ತಾಗಿದೆ ಗೈಸ್. ಇವರು ಮಾತ್ರ ಇವಾಗ ಕೂಡ ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ. ಸೊ ಪೂರ್ತಿ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟ್ ಆಗಿಬಿಟ್ಟಿದೆ. ಬಟ್ ಇವ್ರು ಮಾತ್ರ ಯಾವುದೇ ಥರದ ಒಂದು ಬಿಲ್ಡಿಂಗ್ಸ್ ಏನು ಕಟ್ಟಕ್ಕೆ ಹೋಗಲಿ, ಅಂದರೆ ಮುಂದೆ ಕಟ್ಕೊಂಡಿದ್ದಾರೆ ಸ್ವಲ್ಪ, ಬಟ್ ಅಗ್ರಿಕಲ್ಚರ್ ಮಾತ್ರ ಬಿಟ್ಟಿಲ್ಲ ಅವರು. ಸೊ ಆ ಥರ ಯಾವತ್ತೂ ನಮ್ಮ ಜಮೀನನ್ನು ಯಾವತ್ತೂ ಮಾರಕ್ಕೆ ಹೋಗಬಾರ್ದು, ನಾವು ಉಳಿಸ್ಕೋಬೇಕು. ನೋಡಿ ಸುತ್ತಮುತ್ತ ಎಲ್ಲ ಡೆವಲಪ್ ಆಗಿಬಿಟ್ಟಿದೆ, ಆದ್ರೂ ಇವರು ಏನು ಇಲ್ಲಿ ಏನು ಮಾರಿಲ್ಲ, ಅಲ್ಲೂ ಏನು ಕಟ್ಟಿಲ್ಲ, ಕೆಟ್ಟಕ್ಕೆ ಹೋಗಿಲ್ಲ, ಅಗ್ರಿಕಲ್ಚರ್ನೇ ಮಾಡ್ತಾಯಿದ್ದಾರೆ. ಸೊ ಅದು ಗ್ರೇಟ್ ಅಂತ ಹೇಳ್ತೀನಿ ನಾನು. ನೋಡಿ ನಮ್ಮ ಸ್ಕೂಟಿನಾದರೆ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಅವರು ಕ್ಯಾಮ್ರಾದಲ್ಲಿ ಬರೋಕ್ಕೆ ಶೇ ಅಂತೆ. ಸೊ ಅದಕ್ಕೋಸ್ಕರ ಅವ್ರು ತೋರ್ಸೋಕ್ಕಾಗಲ್ಲ ನಾನು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಭೈರವಗನಾದರೆ ಇದ್ದಾನೆ ಗೈಸ್. ಅವ್ನು ಬಿಟ್ಬಿಟ್ರೆ ಆ ಕಡೆ ಹೋಗ್ಬಿಡ್ತಾರೆ ಅವನು ಸ್ಕೂಲ್ ಒಳಗಡೆಗೆ, ಅದಕ್ಕೆ ಕಟ್ಟಿಟ್ಟಿದ್ದೀನಿ. ಸೊ ನೋಡಿ ನೆಲ್ಲಿಕಾಯಿ ನೋಡಿ ಗೈಸ್, ಇಲ್ಲೆಲ್ಲ ನೆಲ್ಲಿಕಾಯಿ ಕೂಡ ಇದೆ. ಭೈರವ್ ನೆಲ್ಲಿಕಾಯಿ ತಿಂತೀನೋ? ಭೈರವ ರಾಣಿ ಆದರೆ ತಿಂದಾಗ್ತಾ ಇಲ್ಲ ಗೈಸ್. ನಾನು ಸ್ವಲ್ಪ ನೆಲ್ಲಿಕಾಯಿ ಎಲ್ಲ ಎತ್ಕೊಂಡು ಹೋಗ್ತೀನಿ. ಇದನ್ನೇನಂತೀರಿ ಗೈಸ್ ನೀವು? ಸೊ ಏನಂತೀರಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ತಿಳಿಸಿ. ನೋಡಿ ಎಷ್ಟೊಂದು ಇದೆಯೋ ಇಲ್ಲಿ. ಸೊ ಇದನ್ನೆಲ್ಲ ತಗೊಂಡು ತಿಂತವನು ಗೈಸ್. ಸೊ ಇವನ್ನೆಲ್ಲ ತೊಗೊಂಡು ನಾನು ಉಪ್ಪಲ್ಲಿ ಹಾಕ್ಬಿಟ್ಟು ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ತಿಂದರೆ ಸಕ್ಕತ್ತಾಗಿರ್ತದೆ ಟೇಸ್ಟು. ಇದೇ ನೆಲ್ಲಿಕಾಯಿ ಮರ. ಸುಮಾರು ನಾನು 2 ವರ್ಷದ ಹಿಂದೆ ನೋಡಿದ್ದೀನಿ ಇದನ್ನು. ಸೊ ಇದು ಕೂಡ ನೋಡಿ ಸಪೋಟ ಮರ. ಇದು ನೋಡಿ ಸಪೋಟಕಾಯಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಎಲ್ಲ ಸಪೋಟ ಗಿಡ ಇದು. ಸೊ ನೋಡಿದ್ರಲ್ವಾ ಯಾವ ಥರ ಇದೆ ನೇಚರ್ ಅಂತ ಹೇಳ್ಬಿಟ್ಟು. ಭೈರವಗನ್ನ ಫಾರ್ಮ್ ಹೌಸ್ಗಾದರೆ ಕರ್ಕೊಂಬಂದಿದ್ದೀನಿ ಇವತ್ತು. ಏನು ಬರೋ ಹೆಂಗಿದೆ ಬರೋ? ಫಾರ್ಮ್ ಹೌಸ್ ಹೆಂಗಿದೆ ಕಣ? ಅವನು ಓಕೆ ಸೂಪರ್, ಚೆನ್ನಾಗಿರೋ ನೆಲ್ಲಿಕಾಯಿ ಕೊಟ್ಟಿದ್ಯಾ, ಸೂಪರ್, ಥ್ಯಾಂಕ್ ಯು ಅಂತ ಹೇಳ್ತಾನೆ ಭೈರವಗನು. ನೆಲ್ಲಿಕಾಯಿ ಚೆನ್ನಾಗಿ ತಿಂತವನೆ. ಸೊ ಒಂದಿನ ರಾಣಿನ ಕೂಡ ಈ ಪ್ಲೇಸಿಗೆ ಕರ್ಕೊಂಬರ್ತೀನಿ. ಸೊ ಇವಾಗ ಇಲ್ಲಿ ಇವ್ರು ಬಂದುಬಿಟ್ಟು ಒಂದು ಅವರೆಕಾಯಿ ಆದರೆ ಹಾಕಿದ್ದಾರೆ, ಒಂದು ಫಾರ್ಮಿಂಗ್ ಆದರೆ ಮಾಡಿದ್ದಾರೆ ಅವರೆಕಾಯಿ. ಆ್ಯಕ್ಚುಲಿ ಇವ್ರದ್ದು ಹಸುಗಳು ಆ ಥರ ಏನಿಲ್ಲ, ಬರೀ ಅಗ್ರಿಕಲ್ಚರ್ ಮಾಡ್ತಾರೆ. ಮತ್ತು ಇವ್ರದ್ದು ಮತ್ತು ರೆಂಟೆಡ್ ಹೌಸಸ್ಸು ಎಲ್ಲ ಇದೆ. ಮತ್ತು ಇಲ್ಲಿ ವಾಟರ್ ಟ್ಯಾಂಕರ್ ಕೂಡ ಇದೆ ಇವ್ರದ್ದೇ ಸ್ವಂತ. ಮತ್ತು ಬೋರ್ವೆಲ್ಸು ಎಲ್ಲನೂ ಇದೆ ಇಲ್ಲಿ, ಬೋರ್ವೆಲ್ ಎಲ್ಲ ಇದೆ. ಮತ್ತು ನುಗ್ಗೆಕಾಯಿ ಗೈಸ್, ನುಗ್ಗೆಕಾಯಿ ಮರ ಇದೆ. ನುಗ್ಗೆಕಾಯಿ ಕಿತ್ಕೊಂಡು ಹೋಗ್ಬಿಡೋಣ ಇವತ್ತು, ಮನೆಗೆ ಆಗ್ತದೆ ನೋಡಿ ಇಲ್ಲಿದೆ. ಅವ್ರು ನನಗೇನು ಅಭ್ಯಂತರ ಏನಿಲ್ಲ, ಅವರು ಆ ಥರ ಏನು ಮಾಡಲ್ಲ, ತುಂಬ ಒಳ್ಳೆಯವರು, ಕಿತ್ಕೊಂಡು ಹೋಗು ಅಂತ ಹೇಳ್ತಾರೆ. ಸೊ ಇವಾಗ ನಾವು ಕೆಲವೊಂದು ಸಪೋಟಾಗಲು ಹಲಸಿನ ಹಣ್ಣು ಗಿಡ ಕೂಡ ಇದೆ ಗೈಸ್ ಇಲ್ಲಿ. ಸೊ ನಾವು ಹಲಸಿನ ಹಣ್ಣು ತೊಗೊಂಡೋಗೋಣ, ಮತ್ತು ಸಪೋಟಕಾಯಿ ಏನಾದರೂ ಇದ್ದರೆ ಅದು ತೊಗೊಂಡೋಗೋಣ, ನೆಲ್ಲಿಕಾಯಿ ಮತ್ತು ಇದು ನುಗ್ಗೆಕಾಯಿ ಅಷ್ಟನ್ನು ನಾವು ಗಾಡಿದಲ್ಲಿ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ಬೇಕು. ನೋಡಿ 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 ಇವನು ನೋಡಿ ಎಷ್ಟೊಂದು ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಭೈರವ ಯೂ ನೋಡಿ ಗೈಸ್ ಇವನು ಕಚ್ತವನೆ ನನ್ನನ್ನು. ಇದು ನೋಡಿ ಗೈಸ್, ಇದು ಹಲಸಿನ ಹಣ್ಣು ಮರ. ಇದು ಹಲಸಿನ ಹಣ್ಣು ಇನ್ನೂ ಹಣ್ಣುಗಳೆಲ್ಲ ಇದಾಗಿಬಿಟ್ಟಿದೆ, ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ. ಮತ್ತೆ ಬಿಡ್ತದೆ, ಮತ್ತು ಬಿಟ್ಟರೆ ನಾವು ತೊಗೊಂಡೋಗ್ಬೇಕು ಇಲ್ಲಿಂದ ಕಾಯಿದ್ಲೆನ. ಸೊ ಅವ್ರು ಕೊಡ್ತಾರೆ, ನಮಗೇನು ಅಭ್ಯಂತರ ಏನು ಮಾಡೋದ. ಇದು ಸಪೋಟ ಗಿಡ, ಅದು ನೆಲ್ಲಿಕಾಯ್ದು, ಆ ಕಡೆ ನುಗ್ಗೆಕಾಯ್ದು. ಸೊ ಆ ಥರ ಇದೆ. ಇದು ಫಾರ್ಮ್ ಹೌಸ್ ಇದು.
ನೋಡಿ ರೋಡ್ ಕಟ್ಟಿದ್ರೂ ಮರನ ಕಡ್ದಿಲ್ಲ ನೋಡಿ, ಎಷ್ಟು ಗ್ರೇಟ್ ಅಲ್ವಾ. ಇಲ್ಲಿ ನೋಡಿ ಮೇಲೆ ನೋಡಿ, ಸೊ ತೆಂಗಿನ ಮರ, ಸೊ ರೋಡ್ ಮಧ್ಯದಲ್ಲಿದೆ. ಸೊ ಆದ್ರೂ ಅವ್ರು ಕಟ್ ಮಾಡಿಲ್ಲ. ರೋಡ್ಗೆ ಹೋಗಿ ಸುಮಾರು ಜನ ಕಟ್ ಮಾಡಿಬಿಡ್ತಾರೆ, ಆದರೆ ಇವ್ರು ಪೂಜೆ ಮಾಡ್ತಾ ಇದ್ದಾರೆ ಅದನ್ನು ನೋಡಿ, ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ನೋಡಿದ್ರಾ ಪವರ್ ಆಫ್ ಗಾಡ್ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು, ದೇವ್ರ ಪವರ್ ಆ ಥರ ಇರ್ತದೆ. ಸೊ ಆ ಕಾರಣದಿಂದ ಈ ಮರ ರೋಡ್ಗಿದ್ರೂ ಇನ್ನೂ ಕಟ್ ಮಾಡಿಲ್ಲ ಯಾರು.